ನಾಡಿ ಚಿಕಿತ್ಸೆ. ಈಗ ನಾಡಿ ಚಿಕಿತ್ಸೆ ಭಾಳ ಕಡಿಮೆ ಆಗಿದೆ. ಕೆಲವು ಕಡೆನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಕೆಲವರು ಇರ್ತಾರೆ, ಇಲ್ಲಾಂದರೆ ಕೊಯಂಬತ್ತೂರಲ್ಲಿ, ತಮಿಳುನಾಡಲ್ಲಿ ಕೆಲವರು ಇದ್ದಾರೆ. ಈಗ ನಾಡಿ ಪರೀಕ್ಷೆ ನಾನು ಮಾಡ್ತಾ ಇದ್ದೀನಿ. ಸೊ ನಾಡಿ ಪರೀಕ್ಷೆ ಮಾಡೋರು ಭಾಳ ಕಡಿಮೆ ಈಗ. ಸೊ ಈಗ ಒಂದು ಚಿಕ್ಕ ನನಗೆ ಎಲ್ಲೆಲ್ಲಿ ಪ್ರಶ್ನೆ ಇರುತ್ತೋ ಅಲ್ಲೇ ಡೌಟ್ ಅಂತ ಕ್ಲಿಯರ್ ಮಾಡ್ಕೋತೀನಿ ಸರ್, ನಮ್ಮ ಆಡಿಯನ್ಸ್ನ ರೆಪ್ರೆಸೆಂಟ್ ಮಾಡ್ತಾ. ಖಂಡಿತ. ಸರಿ, ನಾಡಿ ಚಿಕಿತ್ಸೆ ಹೇಗೆ ಮಾಡ್ತೀರಾ? ಈಗ ಉದಾಹರಣೆಗೆ ನೀವೇ ಮಾಡ್ತೀರಿ ಅಂದ್ರಲ್ಲ, ಒಂದು ಸ್ಯಾಂಪಲ್ ಹೇಳ್ಬೋದಾ ಹೇಗದಂತ? ಈಗ 2 ಪ್ರಕಾರ ನಾಡಿ ಚಿಕಿತ್ಸೆ ಆಗುತ್ತೆ. ಒಂದು ನಿಮ್ಮ ಪಲ್ಸ್ ನೋಡಿ. ಸರಿ. ಈಗ ಯಾರು ಪಲ್ಸ್ ನೋಡ್ತಾರೋ, ಮೇನ್ಲಿ ಈಗ ಕನ್ವೆನ್ಷನಲ್ ಡಾಕ್ಟರ್ಸ್ ತೊಗೊಂಡ್ರೆ, ಮಾಡರ್ನ್ ಡಾಕ್ಟರ್ಸ್ ತೊಗೊಂಡ್ರೆ ಅವ್ರ ಪಲ್ಸ್ ನೋಡೋದು ಏನು, ನಿಮ್ಮ ಬಿ ಪಿಗೂ ಎಷ್ಟು ಪಲ್ಸು ಪರ್ ಸೆಕೆಂಡ್ ಇದೆ ಅಂತ ನೋಡ್ತಾ ಇದ್ದಾರೆ. ಅದೇ ಆಯುರ್ವೇದದಲ್ಲಿ ಅದು ಏನು ಅಂದರೆ, ಆ ವಾತಪಿತ್ತ ಕಫ ಡಾಮಿನೆನ್ಸ್ ಇರುತ್ತೆ. ಅದು ಯಾವ ಥರ ಮೂವ್ ಆಗ್ತಾಯಿದೆ, ಸ್ಲೋ ಆಗಿ ಮೂವ್ ಆಗ್ತಾಯಿದ್ದ ಪಲ್ಸು, ಇಲ್ಲ ಬೇಗ ಇದು ಟ್ರಿಪ್ ಆಗ್ತಾಯಿದ್ದ, ಇಲ್ಲ ಮಾಡ್ರೇಟಾಗಿ ಆಗ್ತಾಯಿದ್ದ, ಇದ್ರ ಮೇಲೆ ಅವರು ಒಂದು ವಿಚಾರಣೆಗೆ ಬರ್ತಾರೆ. ಕೆಲವು ಟೈಮಲ್ಲಿ ಅದು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇರುತ್ತೆ. ಒಂದು ನಾಡಿ ನೋಡಿದರೆ ತುಂಬ ಬೇಗ ಓಡಾಡ್ತಾ ಇರುತ್ತೆ, ಇನ್ನೊಂದು ನಾಡಿ ನೋಡಿದರೆ ಸ್ವಲ್ಪ ಸ್ಲೋ ಆಗಿ ಇರುತ್ತೆ. ಸೊ ಎಷ್ಟು ನಾಡಿ ಇರುತ್ತೆ ಅಂದರೆ ನಮಗೆ ಕೇಳಿಸೋದು ಒಂದೇ ಬರೋದು ಟಕ್. ಈಗ ನಮಗೂ 72,000 ನಾಡಿಗಳು ನಮ್ಮ ಮೈಯಲ್ಲಿದೆ. 72,000 ಇದು ಬಂದು ವೇನ್ಸ್ ಹೇಳ್ಬೋದು, ಆರ್ಟ್ರೀಸ್ ಹೇಳ್ಬೋದು, ಕ್ಯಾಪಿಲರೀಸ್, ಟೆಂಡನ್ಸ್, ಮಸಲ್ಸ್, ಇದು ಎಲ್ಲ ಸೇರಿ 72,000 ಸಂಸ್ಕೃತದಲ್ಲಿ ನಾಡಿ ಇಂಟು ಹೇಳಿಬಿಟ್ಟಿದ್ದಾರೆ. ನರ ಮತ್ತು ನಾಡಿ ಎರಡೂ ಒಂದೇ ಅಲ್ಲ, ಎಲ್ಲ ಒಂದೇ. ನರನೂ ಅದರಲ್ಲಿ ಬರುತ್ತೆ, ನಾಡಿಯಲ್ಲೇ ಬರುತ್ತೆ. ಸರಿ. ಸೊ ಇದ್ರನ್ನು ಏನು ಮಾಡ್ತಾರೆ ಅಂದರೆ, ಈಗ ನಿಮ್ಮದು ಒಂದು ಲಕ್ಷಣ ಅಂತ ಹೇಳ್ತೀವಿ, ಮುಖಲಕ್ಷಣದಲ್ಲಿ ಕೆಲವ್ರದ್ದು ಹೇಳ್ಬೋದು ಔಟ್ಲುಕ್ಕಲ್ಲೇ. ಅಂದರೆ ಮೀನ್ಸ್ ಅವ್ರು ದಪ್ಪವಾಗಿ ಇದ್ದಾರೆ ಅಂದ್ಕೊಳ್ಳಿ, ಒಬೆಸಿಟಿ ಜಾಸ್ತಿ ಇದೆ, ಆವತ್ತು ಅವ್ರಿಗೆ ಏನೇನು ಇದು ಕಾಯಿಗಳು ಇರ್ಬೋದು, ಅದ್ರ ಬಗ್ಗೆ ನಾವು ಹೇಳ್ಬೋದು. ಕೆಲವರು ನಡ್ಕೊಂಡು ಹೋಗ್ತಾರೆ, ಅದರಿಂದ ನಾವು ಹೇಳ್ಬೋದು ಅವ್ರಿಗೆ ಸ್ಟ್ರೋಕ್ ಆಗಿಲ್ಲವಾ, ಇಲ್ಲ ಕಾರ್ಡಿಯಕ್ ಏನಾದರೂ ಡಿಸ್ಫಂಕ್ಷನ್ ಆಗಿದಾ. ಸೊ ಈ ಥರ ವಿಚಾರಗಳು ಎಲ್ಲ ಹೇಳಿರೋದು ನಮ್ಮ ಋಷಿಮುನಿಗಳು 5,000 ವರ್ಷದಿಂದ. ಈಗ ಎಲ್ಲರಿಗೂ ಗೊತ್ತಾಗಿದೆ ಆಯುರ್ವೇದ ಒಂದು ಇದೆಂಟು, ಬಟ್ ಇದು 5,000 ಇಲ್ಲ, ಎಷ್ಟೋ ಯುಗ ಹೋಗಿಬಿಟ್ಟಿದೆ. 7th ಮನ್ವಂತರದಲ್ಲಿ ನಾವು ಇದ್ವಿ, 7ನೇ ಮನ್ವಂತರ ಈಗ ನಡೀತಾ ಇದೆ. ಒಂದೊಂದು ಮನ್ವಂತರದಲ್ಲಿ 7 ಋಷಿಗಳು ಇರೋದು, ಆಯಿತಾ. ಆ ಋಷಿಗಳು ಅವ್ರಿಗೆ ಬಂದಿರೋ ಜ್ಞಾನನೂ ಅವ್ರ ಶಿಷ್ಯರಿಗೆ ಹೇಳ್ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಏನು ಬರೆಯೋದಿಲ್ಲ, ಈ 5,000 years ಹಿಂದೆನೇ. ಇದಕ್ಕೆ ಮುಂಚೆಲ್ಲ ನೀವು ನೋಡಿದರೆ ಶ್ರವಣ ಕೇಳ್ಕೊಳ್ಳೋದು, ಅದನ್ನೇ ಶ್ರುತಿಂಟು ಹೇಳೋದು, ಅದು ಕೇಳಿಕೊಂಡು ಅದ್ರ ವಿಚಾರ ಪ್ರಕಾರ ಹೇಳೋದು. ಆ ಹೇಳ್ಕೊಡೋದನಿಂದ ಅವ್ರು ಏನು ಕೇಳ್ಕೊಂಡಿದ್ದಾರೋ ಅದರಲ್ಲೇ ಅವ್ರಿಗೆ ಎಲ್ಲ ವಿಚಾರನೂ ಗೊತ್ತಾಗುತ್ತೆ. ಸೊ ಅದಕ್ಕೆ ಯಾವ ವ್ಯಕ್ತಿಯೊಬ್ಬರು ಇದು ಒಂದು ವಿಚಾರನ ಕಲಿಬೇಕು ಅಂತಿದ್ದಾರೋ, ಫಸ್ಟು ಹಿಯರಿಂಗ್ ಕೆಪಾಸಿಟಿ ಚೆನ್ನಾಗಿರಬೇಕು. ಕೇಳ್ಕೊಳ್ಳೋದು ಭಾಳ ಮುಖ್ಯ. ಅದು ಮಾಸ್ಟರ್ ಏನು ಹೇಳ್ಕೊಡ್ತಾ ಇದ್ದಾರೆ ಅದು ಯಾವ ರೀತಿಯಾಗಿ ನಾವು ತಗೋಬೇಕು, ಆವತ್ತೇ ನಿಮ್ಮದು ಇಂಟರ್ಪ್ರಿಟೇಷನ್ಸು ಇರಬೇಕು. ನಿಮ್ಮ ಮೈಂಡಲ್ಲಿ ಕಾಂಪ್ರಿಹೆನ್ಷನ್ಸ್ ಇರಬೇಕು. ನೀವು ಏನು ನೋಡ್ತಾ ಇದ್ದೀರಾ, ಅವ್ರು ಏನು ಹೇಳ್ತಾ ಇದ್ದಾರೆ, ಇದಕ್ಕೂ ಏನು ವಿಚಾರ ಅವ್ರು ಹೇಳ್ಕೊಡ್ತಾ ಇದ್ದಾರೆ, ಅದು ನಿಮಗೂ ಕಲಿಬೇಕು. ಈಗ ನಾನು ಸಿಂಪಳಾಗಿ ಹೇಳ್ತೀನಿ. ಈಗ ಒಬ್ಬರು ಡಯಾಬಿಟಿಸ್ ವ್ಯಕ್ತಿ ಬರ್ತಾರೆ, ಡಯಾಬಿಟಿಸ್ ಮಿಲಿಟಸ್. ಅದರಲ್ಲಿ ನೀವು ನೋಡಿದರೆ ಅವರು ಇನ್ಸುಲಿನ್ ತಗೊಳ್ಳೋರು ಒಬ್ಬರು ಇರ್ತಾರೆ, ಇಲ್ಲ ಮೆಟ್ಫಾರ್ಮಿನ ಒಬ್ಬರು ತಗೊಳ್ತಾರೆ. ಇಬ್ಬರಿಗೂ ಶುಗರ್ ಇದೆ, ಡಯಾಬಿಟಿಸ್ ಇದೆ. ಒಂದು ಗೆಸ್ಟೇಷನಲ್ ಡಯಾಬಿಟಿಸ್ ಇರ್ಬೋದು, ಒಂದು ಪ್ರೀ ಡಯಾಬಿಟಿಕ್ ಹೇಳ್ತೀವಿ ಗೆಸ್ಟೇಷನಲ್ಲು, ಇನ್ನೊಂದು ಟೈಪ್ 1 ಟೈಪ್ 2 ಈ ಥರ ಇದೆ. ಇವ್ರಿಗೂ ಯಾವ ಥರ ಸರಿಪಡಿಸ್ಬೋದು. ಇದೇ ಒಂದು 100 years ಬ್ಯಾಕ್ ನೀವು ನೋಡಿದರೆ ಆವತ್ತು ಏನಾವುದು ಅಲೋಪತಿ ಮೆಡಿಸಿನ್ಸ್ ಇತ್ತ? ಇಲ್ಲ. RMP ಡಾಕ್ಟರ್ಸ್ ಇದ್ದಿದ್ದಾರಾ? ಇಲ್ಲ. ನಮ್ಮ ವೈದ್ಯರೇ ಎಲ್ಲ ಮೆಡಿಸಿನ್ಸ್ ಕೊಡೋದು. ಏನು ಅವರ ಮೂಲಿಕೆಗಳು ಕೊಟ್ಟಿದ್ದಾರೆ ಅದು ವಿಚಾರವಾಗಿ ನಾವು ತಿಳಿಸ್ಕೋಬೇಕು. ಸೊ ಒಂದು ಮೂಲಿಕೆ ತಗೊಂಡ್ರೆ ಆ ಮೂಲಿಕೆ ಏನೇನು ಅಡ್ರೆಸ್ ಮಾಡುತ್ತೆ ಏಲ್ಮೆಂಟಲ್ಲಿ, ಅದು ಭಾಳ ಮುಖ್ಯ. ಅದಕ್ಕೆ ಕೇಳ್ಕೋಬೇಕು ಅಂತ ಹೇಳೋದು, ಆಯಿತಾ. ಈಗ ಲಿಕೋರೈಸ್ ಇದೆ, ಲಿಕೋರೈಸ್ ಏನು ಮಾಡುತ್ತೆ, ಅದು ಪ್ರಿವೆಂಟ್ ಮಾಡುತ್ತೆ ನಿಮಗೂ ಕಂಪ್ಲೀಟಾಗಿ ಶುಗರ್ ಎಲ್ಲೆಲ್ಲ ನಿಮ್ಗೆ ಜಾಸ್ತಿ ಆಗ್ತಾಯಿದ್ದೋ, ಗ್ಲೂಟಿನ್ ಜಾಸ್ತಿ ಆಗ್ತಾಯಿದ್ದೋ ಒಂದು ಬ್ಲಡ್ ಸೆಲ್ಸಲ್ಲಿ, ಅದು ಸ್ಟಾಪ್ ಆಗುತ್ತೆ. ಅದು ಆ ಲಿಕೋರೈಸ್ ತೊಗೊಂಡ್ರೇ ಸಾಕು. ಸ್ಟಿಂಗಿಂಗ್ ನಟಲ್ಸ್ ಹೇಳ್ತೀವಿ ಕನ್ನಡದಲ್ಲಿ, ನನಗೆ ಗೊತ್ತಿಲ್ಲ, ಅದನ್ನು ನೀವು ನೋಡ್ಕೊಳ್ಳಿ. ಆ ಸ್ಟಿಂಗಿಂಗ್ ನಟಲ್ಸು ಅದೇ ಥರ ಕೆಲಸ ಮಾಡುತ್ತೆ. ಎಕ್ಸಸ್ ಆಫ್
ಇದು ನಿಮಗೂ ಶುಗರ್ ಯಾವತ್ತು ನಿಮ್ಮ ಬ್ಲಡ್ ಸೆಲ್ಸಲ್ಲಿ ಸೇರ್ಕೊಳ್ಳುತ್ತೋ ಅಲ್ಲೇ ಬರ್ನ್ ಮಾಡುತ್ತೆ. ಸೊ ಇದು ಆಯುರ್ವೇದ ಮೂಲಿಕೆಗಳು. ಇದೇ ಮರ್ಮ ಚಿಕಿತ್ಸೆ ಅಂಟು ನೀವು ತೊಗೊಂಡ್ರೆ, ಮರ್ಮ ಚಿಕಿತ್ಸೆದಲ್ಲಿ ಏನು ಮಾಡ್ತೀವಿ, ನಮ್ಗೆ ಆಟೋ ಇಮ್ಯೂನ್ ಸಿಸ್ಟಮ್ ಒಂದು ಬಾಡಿಯಲ್ಲಿ ಇದೆ, ಅದೇ ಕೆಲಸ ಮಾಡುತ್ತಾ. ಕೆಲವು ಟೈಮ್ ನಿಮಗೂ ಸುಸ್ತಾಗ್ತೀರಾ, ಸುಸ್ತಾದ ತಕ್ಷಣ ಒಂದು 5 ನಿಮಿಷದಲ್ಲೇ ನೀವು ಎದ್ದುಬಿಡ್ತೀರಾ. ಸ್ವಲ್ಪ ಮಲಗಿಬಿಟ್ಟು ಎದ್ದಿದ್ದೀರಿ ನಿಮಗೂ ಸ್ಟ್ರೆಂತ್ ಬಂದುಬಿಡುತ್ತೆ. ಅದು ಆಟೋಮೆಟಿಕ್ಲಿ ನಿಮ್ಮ ಹತ್ರ ಇಮ್ಯುನಿಟಿನ ಬೂಸ್ಟ್ ಮಾಡ್ತಾ ಇದೆ. ಆ ಥರ ಇದ್ದರೆ ಅದನ್ನೇ ಮರ್ಮ ಅಂತ ಹೇಳೋದು. ಅದು ನಿಮಗೂ ಯಾವ ಥರದ್ದು ಬೂಸ್ಟ್ ಆಗ್ತಾ ಇದೆ ನಿಮ್ಗೆ ಗೊತ್ತಿಲ್ಲ. ಈ ನಾಡಿಗಳನ್ನ ಏನು ಹೇಳ್ತೀವಿ ಇಂಗ್ಲಿಷ್ ಪದದಲ್ಲಿ ವೈಟಲ್ ಆರ್ಗನ್ಸ್ ಆರ್ ವೈಟಲ್ ಪಾಯಿಂಟ್ಸ್ ಹೇಳ್ತೀವಿ. ಈ ವೈಟಲ್ ಪಾಯಿಂಟ್ಸ್ ಹೇಳಿದರೆ ಅದು ಆರ್ಟ್ರೀಸ್, ವೀನ್ಸ್, ಕ್ಯಾಪಿಲರೀಸ್, ಟೆಂಡನ್ಸ್. ಇದು ಪೂರ್ತಿ ನರ್ವಸ್ ಸಿಸ್ಟಮ್ ಮೇಲೆ ಕೆಲಸ ಆಗುತ್ತೆ. ಈಗ ದೊಡ್ಡ ದೊಡ್ಡ ಡಾಕ್ಟರ್ಸ್ ಏನು ಮಾಡ್ತಾರೆ, ಈ ಆರ್ಗನ್ ಡಿಸ್ಫಂಕ್ಷನ್ ಆಯಿತು, ಆ ಆರ್ಗನ್ ಡಿಸ್ಫಂಕ್ಷನ್ ಆಯಿತು, ಆಪ್ರೇಷನ್ ಮಾಡಬೇಕು, ಇದು ಅದು ಅಂತ ಹೇಳ್ತಾ ಇದ್ದಾರೆ. ಕೆಲವ್ರಿಗೂ ಮಸ್ಕ್ಯುಲೋ ಡಿಸ್ಟ್ರೋಫಿ ಆಗಿರುತ್ತದೆ, ಅವ್ರಿಗೆ ಏನು ಸರ್ಜರಿ, ಇಮಿಡಿಯೇಟ್ಲಿ ಸರ್ಜರಿ ಅಂದಮೇಲೆ ಗ್ಯಾರಂಟಿ ಯಾವುದಿದಾ ಇಲ್ಲ. ಅವ್ರಿಗೆ ಏನು ಮಾಡ್ತಾರೆ, ಅವ್ರು ವೀಲ್ ಚೇರಲ್ಲಿ ಇರಬೇಕು, ಇಲ್ಲ ಅಂದರೆ ಕೆಲವ್ರಿಗೂ ಸಕ್ಸಸ್ ಆಗುತ್ತೆ, 2% ಅವ್ರು ನಡ್ಕೊಂಡು ಹೋಗ್ತಾರೆ, ಚೆನ್ನಾಗಿರ್ತಾರೆ. ಆಫ್ಟರ್ ಫ್ಯೂ ಇಯರ್ಸ್ ಈಗೇನು ಅದೇ ಇದು ಬಂದ್ಬಿಡತ್ತೆ. ಸೊ ಅದೆಲ್ಲ ಕಡಿಮೆ ಮಾಡೋದಕ್ಕೂ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಮರ್ಮ ಚಿಕಿತ್ಸೆಯಲ್ಲಿ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ.